ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ಡ್ಯಾಶ್ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜಕವಾಗಿದೆ. ನಿಮ್ಮ ಆಪ್ಷನ್ಸ್: ಎ ದೆವ್ವಕ್ಕೆ, ಬಿ ತನಗೆ, ಸಿ ತನ್ನ ನಾಲಿಗೆಗೆ, ಡಿ ತನ್ನ ಆಲೋಚನೆಗಳಿಗೆ. ಸರಿಯಾದ ಉತ್ತರ ಸಿ. ಸದ್ಭಕ್ತನೆಂದೆನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜಕವಾಗಿದೆ. ಯಾಕೋಬನು 1:26. ಮುಂದಿನ ಪ್ರಶ್ನೆ, ಎಲ್ಲ ಒಳ್ಳೆಯ ದಾನಗಳು, ಎಲ್ಲ ವರಗಳು ಇಲ್ಲಿಂದ ಬರುತ್ತವೆ. ನಿಮ್ಮ ಆಪ್ಷನ್ಸ್: ಎ ಬಹುಮಾನದಿಂದ, ಬಿ ಶಿಕ್ಷೆಯಿಂದ, ಸಿ ನೀತಿವಂತರಿಗೆ ಕೊಡಲ್ಪಡುವುದು, ಡಿ ಮೇಲಿನಿಂದ ಬರುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಯಾಕೋಬನು 1:17. ಮುಂದಿನ ಪ್ರಶ್ನೆ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ಇದನ್ನು ಉಂಟು ಮಾಡುತ್ತದೆ. ನಿಮ್ಮ ಆಪ್ಷನ್ಸ್: ಎ ನೀತಿ, ಬಿ ಪ್ರಾಪಂಚಿಕತ್ವ, ಸಿ ಜ್ಞಾನ, ಡಿ ತಾಳ್ಮೆ. ಸರಿಯಾದ ಉತ್ತರ ಆಪ್ಷನ್ ಡಿ. ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಯಾಕೋಬನು 1:2-3. ಈ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ನಿಮ್ಮ ಆಪ್ಷನ್ಸ್: ಎ ದುಃಖಿಸುವ ಮನುಷ್ಯನು, ಬಿ ಸಂದೇಹ ಪಡುವವನು, ಸಿ ಅಪರಿಚಿತನು, ಡಿ ಸೋಮಾರಿ ಮನುಷ್ಯನು. ಸರಿಯಾದ ಉತ್ತರ ಆಪ್ಷನ್ ಬಿ. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಯಾಕೋಬನು 1:6. ಪ್ರಶ್ನೆ, ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಹೀಗೆ ಹೇಳಬಾರದು. ನಿಮ್ಮ ಆಪ್ಷನ್ಸ್: ಎ ನಾನು ದೇವರ ಮಗು, ಬಿ ದೇವರು ನನ್ನ ತಂದೆ, ಸಿ ನಾನು ನೀತಿವಂತನಾಗಿ ಮಾಡಲ್ಪಟ್ಟಿದ್ದೇನೆ, ಡಿ ಈ ಪ್ರೇರಣೆ ನನಗೆ ದೇವರಿಂದ ಉಂಟಾಯಿತು. ಸರಿಯಾದ ಉತ್ತರ ಆಪ್ಷನ್ ಡಿ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನೂ ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನೂ ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಪಡೆಯುತ್ತದೆ. ಯಾಕೋಬನು 1:13. ಯಾಕೋಬನು ಹೇಳಿದ್ದು, ನೀವು ಇವರನ್ನು ಅವಮಾನಪಡಿಸಿದ್ದೀರಿ. ನಿಮ್ಮ ಆಪ್ಷನ್ಸ್: ಎ ಶ್ರೀಮಂತರನ್ನು, ಬಿ ಬಡವರನ್ನು, ಸಿ ಪ್ರವಾದಿಗಳನ್ನು, ಡಿ ಎಲ್ಲಾ ಮನುಷ್ಯರನ್ನು. ಸರಿಯಾದ ಉತ್ತರ ಆಪ್ಷನ್ ಬಿ. ನೀವಾದರೋ ಬಡವರನ್ನು ಅವಮಾನಪಡಿಸಿದ್ದೀರಿ. ನಿಮ್ಮನ್ನು ಬಾಧಿಸಿ ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋಗುವವರು ಐಶ್ವರ್ಯವಂತರಲ್ಲವೋ. ಯಾಕೋಬನು 2:6. ನಿಮ್ಮ ಮುಂದಿನ ಪ್ರಶ್ನೆ, ರಾಜಾಜ್ಞೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ನಿಮಗೆ ಇತರರು ಮಾಡಿದಂತೆ ನೀವು ಅವರಿಗೆ ಮಾಡಿ, ಬಿ ದಶಾಜ್ಞೆಗಳು, ಸಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು, ಡಿ ನಿನ್ನ ದೇಶದ ನಿಯಮಗಳು.
ಸರಿಯಾದ ಉತ್ತರ ಆಪ್ಷನ್ ಸಿ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಯಾಕೋಬನು 2:8. ಮುಂದಿನ ಪ್ರಶ್ನೆ, ಇವು ಕೂಡ ದೇವರು ಒಬ್ಬನೇ ಎಂದು ನಂಬಿ ಹೆದರುತ್ತವೆ. ನಿಮ್ಮ ಆಪ್ಷನ್ಸ್: ಎ ಮೃಗಗಳು, ಬಿ ದೇವದೂತರು, ಸಿ ಪ್ರವಾದಿಗಳು, ಡಿ ದೆವ್ವಗಳು. ಸರಿಯಾದ ಉತ್ತರ ಆಪ್ಷನ್ ಡಿ. ದೇವರು ಒಬ್ಬನೇ ಎಂದು ನೀನು ನಂಬುವವನು. ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಯಾಕೋಬನು 2:19. ಪ್ರಶ್ನೆ, ಸಾಯಬೇಕಾಗಿದ್ದ ಯಾವ ಅರಸನನ್ನು ಯೆಹೋವನು ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸಿದನು? ನಿಮ್ಮ ಆಪ್ಷನ್ಸ್: ಎ ದಾವೀದನು, ಬಿ ಅಮಚ್ಯನು, ಸಿ ಯೋತಾಮನು, ಡಿ ಹಿಜ್ಕೀಯನು. ಸರಿಯಾದ ಉತ್ತರ ಆಪ್ಷನ್ ಡಿ. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಯೆಶಾಯ 38:5. ಆದಿಯಲ್ಲಿ ದೇವರು ಏನನ್ನು ಉಂಟು ಮಾಡಿದನು? ನಿಮ್ಮ ಆಪ್ಷನ್ಸ್: ಎ ನೀರು, ಬಿ ಆಕಾಶ, ಸಿ ಗಾಳಿ, ಡಿ ಭೂಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಕಾಂಡ 1:1. ಪ್ರಶ್ನೆ, ದೇವರಾತ್ಮವು ಯಾವುದರ ಮೇಲೆ ಚಲಿಸುತ್ತಿತ್ತು? ನಿಮ್ಮ ಆಪ್ಷನ್ಸ್: ಎ ಜಲ ಸಮೂಹಗಳು, ಬಿ ಬೆಟ್ಟಗಳು, ಸಿ ಮರಗಳು, ಡಿ ಮೋಡಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಲ ಸಮೂಹಗಳು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆದಿಕಾಂಡ 1:2. ದೇವರು ಬೀಜ ಬಿಡುವ ಕಾಯಿ ಪಲ್ಯಗಳನ್ನು ಮತ್ತು ಹಣ್ಣಿನ ಮರಗಳನ್ನು ಎಷ್ಟನೇ ದಿನ ಸೃಷ್ಟಿಸಿದನು? ನಿಮ್ಮ ಆಪ್ಷನ್ಸ್: ಎ 2ನೇ ದಿನ, ಬಿ 4ನೇ ದಿನ, ಸಿ 3ನೇ ದಿನ, ಡಿ 5ನೇ ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 3ನೇ ದಿನ. ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಆದಿಕಾಂಡ 1:11. ಪ್ರಶ್ನೆ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡುವುದಕ್ಕೆ ದೇವರು ಏನನ್ನು ಸೃಷ್ಟಿ ಮಾಡಿದನು? ನಿಮ್ಮ ಆಪ್ಷನ್ಸ್: ಎ ಬೆಳಕನ್ನು, ಬಿ ಸೂರ್ಯನನ್ನು, ಸಿ ಮನುಷ್ಯನನ್ನು, ಡಿ ಪ್ರಾಣಿಗಳನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮನುಷ್ಯನನ್ನು. ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆಯೂ, ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಆದಿಕಾಂಡ 1:26. ಪ್ರಶ್ನೆ, ದೇವರು ಯಾವ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು? ನಿಮ್ಮ ಆಪ್ಷನ್ಸ್: ಎ ಸೃಷ್ಟಿ ಕಾರ್ಯದ 1ನೇ ದಿನ, ಬಿ ಸೃಷ್ಟಿ ಕಾರ್ಯದ 7ನೇ ದಿನ, ಸಿ ಸೃಷ್ಟಿ ಕಾರ್ಯದ 2ನೇ ದಿನ, ಡಿ ಸೃಷ್ಟಿ ಕಾರ್ಯದ 5ನೇ ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು.
ಆದಿಕಾಂಡ 2:3. ಪ್ರಶ್ನೆ, ಸ್ತ್ರೀ ಯಾವುದರಿಂದ ಉತ್ಪತ್ತಿಯಾದಳು? ನಿಮ್ಮ ಆಪ್ಷನ್ಸ್: ಎ ಪುರುಷನ ಪಕ್ಕೆಯ ಎಲುಬಿನಿಂದ, ಬಿ ಮಣ್ಣಿನಿಂದ, ಸಿ ಮಾಂಸದಿಂದ, ಡಿ ಕಲ್ಲಿನಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಆದಿಕಾಂಡ 2:21. ಪ್ರಶ್ನೆ, ದೇವರು ಮನುಷ್ಯನು ಯಾವ ಮಾಂಸವನ್ನು ತಿನ್ನಬಾರದೆಂದು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ಕೋಳಿ ಮಾಂಸ, ಬಿ ರಕ್ತದಿಂದ ಕೂಡಿರುವ ಮಾಂಸ, ಸಿ ಕುರಿ ಮಾಂಸ, ಡಿ ಹಂದಿ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟೇ. ಆದಿಕಾಂಡ 9:4. ಪ್ರಶ್ನೆ, ಆ ಸ್ತ್ರೀಯನ್ನು ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಎಂದು ಯಾರು ಹೇಳಿದರು? ನಿಮ್ಮ ಆಪ್ಷನ್ಸ್: ಎ ಸರ್ಪವು, ಬಿ ದೇವರು, ಸಿ ಸೈತಾನನು, ಡಿ ದೇವದೂತನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆದಿಕಾಂಡ 3:4. ಪ್ರಶ್ನೆ, ದೇವರು ಯಾರನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕೆಂದು ಅಬ್ರಹಾಮನಿಗೆ ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ಟಗರು, ಬಿ ಹೆಂಡತಿ, ಸಿ ಆಕಳು, ಡಿ ಮಗ ಇಸಾಕನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಗಲಾತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಆದಿಕಾಂಡ 22:2. ಪ್ರಶ್ನೆ, ಅಬ್ರಹಾಮನು ಯಾವ ವಯಸ್ಸಿನಲ್ಲಿ ಮೃತಪಟ್ಟನು? ನಿಮ್ಮ ಆಪ್ಷನ್ಸ್: ಎ 120, ಬಿ 150, ಸಿ 175, ಡಿ 80. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಅಬ್ರಹಾಮನು 175 ವರ್ಷ ಬದುಕಿದನು. ಅವನು ಪೂರ್ಣಾಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಆದಿಕಾಂಡ 25:7. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.